ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ನವೆಂಬರ್ 26ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ ಫ್ರೀ ಕ್ಲಾಸ್ ಇದೆ. 1.5 ಅವರ್ ಇಂದ 2 ಅವರ್ ಇರುತ್ತೆ ಕ್ಲಾಸಸ್ಗಳು. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು ಕ್ಲಾಸಸ್ಗೆ. ಸ್ವತಃ ಗುರುಜಿ ಅವರೇ ಕ್ಲಾಸ್ ಅನ್ನ ತಗೋತಾರೆ. ನಿಮ್ಮ ಏನು ಜ್ಯೋತಿಷ್ಯದಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಡೌಟ್ ಅನ್ನ ಅದ್ರಲ್ಲಿ ಕ್ಲಿಯರ್ ಮಾಡ್ತಾರೆ. ಅಂಡ್ ಡಿಸೆಂಬರ್ 1ನೇ ತಾರೀಕಿಂದ 110ನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ. ಕಾಲಾವಕಾಶ ತುಂಬಾ ಕಡಿಮೆ ಇದ್ದಾನೆ, ಹಾಗೆ ಸೀಟ್ಗಳು ಕೂಡ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಒಂದು ಒಳ್ಳೆ ಅವಕಾಶವನ್ನ ಉಪಯೋಗ ಮಾಡ್ಕೊಳ್ಬಹುದು. ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿ, ಈಗ ನೀವು ಹೇಳಿದ್ರಿ ಜ್ಯೋತಿಷ್ಯದಲ್ಲಿ ಎಲ್ಲಾನು ತಿಳ್ಕೊಬಹುದು ಅಂತ ಹೇಳಿ. ಅಂಡ್ ತುಂಬಾ ಜನ ಮದುವೆ ಬಗ್ಗೆ ಕೇಳ್ತಾರೆ, ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್, ಈ ತರ. ಸೊ ಲವ್ ಮ್ಯಾರೇಜ್ ಬಗ್ಗೆ ಮಾತಾಡೋಣ. ಲವ್ ಮ್ಯಾರೇಜ್ ಆಗುತ್ತೆ ಅನ್ನೋದು ಕೂಡ ಜ್ಯೋತಿಷ್ಯದಲ್ಲಿ ಗೊತ್ತಾಗುತ್ತಾ? ಯಾವ ರೀತಿ ಗೊತ್ತಾಗುತ್ತೆ ನೋಡಿ, ಒಂದು ಅರೇಂಜ್ ಮ್ಯಾರೇಜ್ಗೂ ಒಂದು ಲವ್ ಮ್ಯಾರೇಜ್ಗೂ ಒಂದೇ ಒಂದು ನಂಬರ್ದು ವ್ಯತ್ಯಾಸ. ಅದರಲ್ಲಿ 5ನೇ ಮನೆ ಪ್ರೀತಿಯನ್ನು ತೋರಿಸುತ್ತೆ. ತುಂಬ ಜನರ ಜಾತಕದಲ್ಲೂ ಕೂಡ 5 ಬಂದು ಲವ್ ಆಗಿರಬೇಕು ಅಂತೇನಿಲ್ಲ. ಅವರು ಎಕ್ಸ್ಪೆಕ್ಟೇಷನ್ನು ಆ ಪ್ರೀತಿ ಅನ್ನೋದು ಅರೇಂಜ್ ಮ್ಯಾರೇಜಲ್ಲೂ ಇಟ್ಕೊಂಡಿರ್ತಾರೆ. ಸೊ ನನಗೆ ಈ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಕರೆಕ್ಟಾಗಿ ತುಂಬ ಜನ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸತಿ ಹೇಳ್ತೀನಿ ನೀಟಾಗಿ. 5ನೇ ಮನೆ ಬಂದಿದ್ದ ತಕ್ಷಣವೇ ದಶಾದಲ್ಲೋ ಭುಕ್ತಿಲೋ ಲವ್ ಆಗುತ್ತೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ. 2 ರೀತಿ ವರ್ಕ್ ಆಗುತ್ತೆ. ಒಂದು 5 ಅಂತ ಇದ್ದಾಗ ಋಣದಲ್ಲಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾರಾದರೂ ಒಬ್ಬರು ಇನ್ನೊಬ್ಬರ ವ್ಯಕ್ತಿ ಅವ್ರಿಗೂ 5 ಅಂತ ಬಂದಾಗ ಇಬ್ಬರು ಪರಸ್ಪರ ಎಲ್ಲರೂ ಒಂದು ಕಡೆ ಸಂಧಿಸಿ ಅವರ ಹಾವಭಾವದಿಂದ ಒಂದು ಪ್ರೀತಿ ಉಂಟಾಗಿ ಆ ಪ್ರೀತಿ ಮದುವೆಗೆ ಹೋಗುತ್ತೋ ಇಲ್ವೋ ಅದು ನೆಕ್ಸ್ಟು ಸ್ಟೆಪ್. ಅದು ಫಸ್ಟು ಲವಲ್ಲೇ ಸ್ಟಾಪ್ ಮಾಡ್ತಾರದು 5ನೇ ಮನೆ. ಇದು ಪ್ರೀತಿ ಮಾಡಿ ಅವ್ರನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಕಾಂಬಿನೇಷನಲ್ಲಿ 5ನೇ ಮನೆ ಬಂದೇ ಬರುತ್ತೆ. ಒಂದು. 2ನೇದು 5ನೇ ಮನೆ ಇದೆ, ಆದರೆ ಲವ್ ಆಗಿಲ್ಲ, ಆದರೆ ಅವ್ರಿಗೆ ಸಂಬಂಧಗಳು ಬರ್ತಾ ಇದೆ. ಸಂಬಂಧಗಳು ಬಂದಾಗ ತುಂಬ ಸೆಲೆಕ್ಟಿವ್ ಆಗಿಬಿಡ್ತಾರೆ. ನನಗೆ ಇಷ್ಟ ಆಗಿರೋ ಹುಡುಗ ಇದುವರೆಗೂ ಯಾರೂ ಸಿಕ್ಕಿಲ್ಲ. ಒಂದು 10 ಜನದ ಹತ್ರ ಮಾತಾಡಿದ್ದೀನಿ, 10 ಜನ ಹುಡುಗಿರ ಜೊತೆ ಮಾತಾಡಿದ್ದೀನಿ, 10 ಜನ ಹುಡುಗರ ಜೊತೆ ಮಾತಾಡಿದ್ದೀನಿ. ಒಬ್ಬರೂ ಕೂಡ ಮನಸ್ಸಿಗಿಡಿಸ್ಲಿಲ್ಲ. ಏನೋ ಒಂಥರ ಒಂದು ಇದ್ದರೆ ಒಂದಿಲ್ಲ, ನನಗೆ ಇಲ್ಲ ಅನ್ನೋದೊಂದು 5ನೇ ಮನೆ ಬರುತ್ತೆ. ಯಾವಾಗಲೂ ಲವ್ ಆಗೋದು 99% ಲುಕ್ಸಿಂದ ಆಗಲ್ಲ. ಅವರ ವ್ಯಕ್ತಿತ್ವದಲ್ಲಿ ಏನೋ ಅವ್ರಿಗೆ ಇನ್ನೊಬ್ಬರಿಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ವ್ಯಕ್ತಿತ್ವ ಅಟ್ರಾಕ್ಟ್ ಆಗಿರುತ್ತೆ. ಪರ್ಸನಾಲಿಟಿ, ಫಿಸಿಕ್ ಬೇರೆ, ಪರ್ಸನಾಲಿಟಿ ಬೇರೆ. ತುಂಬ ಕಮ್ಮಿ ಫಿಸಿಕ್ ನೋಡಿ ಅಥವಾ ಅಂದ ಚಂದ ನೋಡಿ ಲವ್ ಮಾಡಬೇಕು ಅನ್ನೋದು ಅದು 3ನೇ ಮನೆ ಬರುತ್ತೆ, 5ನೇ ಮನೆ ಬರಲ್ಲ. ಈ ಹುಡುಗಿನ ನಾನು ನೋಡಬೇಕು, ಬಯಸಬೇಕು, ಮದುವೆ ಆಗಬೇಕು ಅನ್ನೋದು ಅದು ಅಂದ ಚಂದ ಅಟ್ರಾಕ್ಷನ್ 3ನೇ ಮನೆ. ಅವರ ಹಾವ ಭಾವ ನಡವಳಿಕೆ ಇವೆಲ್ಲ 5ನೇ ಮನೆ. ಈ ಥರ ಇರ್ತಕ್ಕಂಥ ವ್ಯಕ್ತಿ ನನಗಿಷ್ಟ ಆಗ್ತಾ ಇದ್ದಾನೆ, ಫಸ್ಟ್ ಇಷ್ಟ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ 5ನೇ ಮನೇಲಿ ಯಾರಿಗೇ ಕೂಡ 90% ಪ್ರೀತಿಯಾಗಿದೆ ಅಂತಂದರೆ ಅದಕ್ಕೆ ತಾನೇ ಎಷ್ಟೊಂದು ಜನ ಪ್ರೀತಿ ಮಾಡೋರು ಹೇಳ್ತಾರೆ, ಏನು ನೋಡಿ ನೀನು ಲವ್ ಮಾಡಿದೆ ಅಂತ. ಏನೇ ಹುಡುಗ ಚೆನ್ನಾಗೇ ಇಲ್ಲ, ಕರ್ರಿಗಿದ್ದಾನೆ, ಏನೋ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ,
ಇವೆಲ್ಲ ಜನರಲಾಗಿ ಮಾತಾಡ್ತಾರೆ, ಕರೆಕ್ಟ್ ಅಲ್ವಾ? ಆದರೆ ಏನು ನೋಡಿ ನೀನು ಮದುವೆ ಆಗಿದೆಯಾ, ಒಂದು ಹಿಂದ್ಗಡೆ ಒಂದು ಸ್ವಂತ ಮನೆ ಇಲ್ಲ ನೋಡಿ, ಅದೆಲ್ಲ ನೆಕ್ಸ್ಟ್ ಹೇಳ್ತಾರೆ. ಸ್ವಂತ ಮನೆ ಇಲ್ಲ, ಸ್ವಂತ ಗಾಡಿ ಇಟ್ಕೊಂಡಿಲ್ಲ, ಸರಿಯಾಗಿರ್ತಕ್ಕಂಥ ಕೆಲಸ ಇಲ್ಲ, ಆದರೆ ಇವ್ರು ಇಷ್ಟಪಟ್ಬಿಟ್ಟಿರ್ತಾರೆ. ಅಂದರೆ ವ್ಯಕ್ತಿತ್ವವನ್ನು ನೋಡಿ ಅಟ್ರ್ಯಾಕ್ಟ್ ಆಗ್ತಕ್ಕಂಥದ್ದು 5ನೇ ಮನೆ. ಇವ್ರಿಗೇನೋ ಒಂದು ಪರ್ಸನ್ ಹಿಂಗಿರಬೇಕು ಅನ್ನೋದೊಂದು ಆಸಕ್ತಿ ಬಂದಿರುತ್ತೆ. ಕೆಲವರು ಸೈಲೆಂಟಾಗಿರೋರು, ತುಂಬ ಕಾಮಾಗಿರೋರು, ಆಮೇಲೆ ಸಮಾಧಾನ ಇರೋರು ವ್ಯಕ್ತಿತ್ವ ಇಷ್ಟ ಆಗಿಬಿಡುತ್ತೆ, ಅವ್ರನ್ನೆಲ್ಲ ಲೈಕ್ ಮಾಡೋಕ್ಕೆ ಹೋಗ್ತಾರೆ. ಒಬ್ಬರು ಏನನ್ನೂ ಆಸೆ ಪಡಲ್ಲ, ಸಿಂಪಲಾಗಿರ್ತಾರೆ, ಇಂಥವ್ರು ನಾನು ಮದುವೆ ಆಗಬೇಕು ಅನ್ನೋ ಆಸೆ ಬರುತ್ತೆ, ಅಲ್ಲೂ 5th ಹೌಸ್ ಬರುತ್ತೆ. ಸೊ ಲುಕ್ಸಿಂದ 5ನೇ ಮನೆ ಆಗಿರೋದು ಇಲ್ಲ. ಲುಕ್ಸಿಂದ ಆಗಿರ್ತಕ್ಕಂಥದ್ದು ಕಾಮ, ಪ್ರೀತಿಯಲ್ಲ. ಲುಕ್ಸಿಂದ ಆಗಿರ್ತಕ್ಕಂಥದ್ದು ವಾವ್ ಏನು ಸೂಪರ್ ಆಗಿದ್ದಾನೆ, ಹೈಟ್ ಇದ್ದಾನೆ, ಒಳ್ಳೆ ಪರ್ಸ್ನಾಲಿಟಿ ಇದ್ದಾನೆ ಅಂದರೆ ಅದು ಕಾಮ, ಅದು ಪ್ರೀತಿಯಲ್ಲ. ವಾವ್ ಏನು ಕಲರು, ಏನು ಕದರು ಅಂತೆಲ್ಲ ಅಂತಾರಲ್ಲ, ಸಖತ್ತಾಗಿದ್ದಾಳಲ್ವಾ ಅವಳು ಅಂತ, ಏನೋ ಜನರಲ್, ಇದೆಲ್ಲ ಜನರಲ್ ಟಾಕ್ಸ್ ಅಲ್ವಾ ಎಲ್ಲರೂ ಮಾತಾಡೋದು. ಇದರಲ್ಲಿ ಅಲ್ಲಿ ಕಾಮದ ಮನೆಗಳು ಬರ್ತವೆ. ಕಾಮದ ಅಂದರೆ ಈಗ ಕಾಮ ಅಂತಂದರೆ ಬರೀ ದೈಹಿಕದ ಮಾತ್ರ ಅಲ್ಲ. ಈ ಅರಿಷಡ್ ವರ್ಗದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ ಅಂತ ಬರುತ್ತೆ. ಆ ಕಾಮ ಅಂದಿದ ತಕ್ಷಣ ಅದೇ ಒಂದೇ ಅಲ್ಲ. ಸೊ ನಮಗೆ ಓಡಾಡೋಕ್ಕೊಂದು ಕಾರ್ ಇದ್ದರೂ ಆ ಕಾರ್ನ 1 ವರ್ಷನೂ ಯೂಸ್ ಮಾಡಿರಲ್ಲ, ಅದನ್ನು ಚೇಂಜ್ ಮಾಡಿ ಇನ್ನೊಂದು ಕಾರ್ ತಗೊಳ್ಳೋದು 1 ವರ್ಷದೊಳಗಡೆ. ಹಾಗೆ ದುಡ್ಡನ್ನು ಪೋಲ್ ಮಾಡ್ತಕ್ಕಂಥದ್ದು ಆ ವಿಚಾರದಲ್ಲಿ, ಅದು ಕಾಮನೇ. ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಕ್ಲಾರಿಟಿ ಕಾಮಕ್ಕೆ ಕರೆಕ್ಟ್ ಅರ್ಥ ಇದೆ. ಸೊ ಯಾವುದನ್ನು ನಾವು ಒಂದು ತೆಗೆದು ಇನ್ನೊಂದು ಬಯಕೆ, ಹೊಸ ಬಯಕೆಗಳನ್ನು ಹುಟ್ಟಾಕ್ತಾ ಇರ್ತೀವಿ, ಅದೆಲ್ಲ ಕಾಮ, ಹೊಸ ಬಯಕೆಗಳು ಅಂತ ಹೇಳ್ತಾ ಇರ್ತೀವಿ. ಸೊ ಅದು ಕಾಮ ಅನ್ನೋದು ಎಲ್ಲದಕ್ಕೂ ಎಷ್ಟೊಂದು ಸಬ್ಜೆಕ್ಟ್ಗೆ ಅಪ್ಲೈ ಆಗುತ್ತೆ. ಸೊ ಈ 5ನೇ ಮನೆ ಯಾರಿಗೆ ಬರುತ್ತೋ ಒಂದು ಲವ್ ಆಗುತ್ತೆ, ಇಲ್ಲ ಮದುವೆ ನೋಡಬೇಕಾದ್ರೆ ಒಪ್ಪಲ್ಲ, ಅವಾಗ ಎಲ್ಲರೂ ಏನು ಹೇಳ್ತಾರೆ, ಏನಾದ್ರು ಇವಳು ಯಾರನ್ನ ಇಷ್ಟಪಡ್ತಾ ಇದ್ದಾರೆ ಅಂತಲೂ ಬಂದ್ಬಿಡುತ್ತೆ. ಇಷ್ಟಪಡದೇ ಇರೋ ಚಾನ್ಸಸ್ಸು ಇರುತ್ತೆ, ಬಟ್ ಅವ್ರಿಗೆ ಸೆಲೆಕ್ಟಿವ್ ಆಗಿಬಿಡ್ತಾರೆ. ಯಾಕಂದರೆ ವ್ಯಕ್ತಿಯ ಹಾವಭಾವ, ವ್ಯಕ್ತಿಯ ಪರ್ಸನಾಲಿಟಿ, ಪರ್ಸನ್ ಬೇರೆ, ಪರ್ಸನ್ಯಾಲಿಟಿ ಬೇರೆ. ಪರ್ಸನ್ಯಾಲಿಟಿ ನೋಡಿಕೊಂಡು, ಯಾಕಂದರೆ ವಿವಾಹ ಅಂತಕ್ಕಂಥದ್ದು ಬಿಯಾಂಡ್ ಲಕ್ಸುರಿ ಮನೆ. ಎಷ್ಟೋ ಜನ ತುಂಬ ರಿಚ್ ಕ್ಲಾಸ್ ಮದುವೆ ಮಾಡಿಕೊಂಡು ಹೆಣ್ಮಕ್ಳು ಅಥವಾ ಯಾರಾದರೂ ಡಿವೋರ್ಸ್ ಆಗಿದ್ದಾರೆ. ಯಾಕೆಂದರೆ ಸಮಾಜ ಫಸ್ಟ್ ನೋಡೋದು ಹಣ. ಆ ಹಣ ನೋಡಿದಾಗ ಹೆಣನೇ ಆಗೋದು. ಈಗ ಮೊನ್ನೆ ಯಾವುದಾದ್ರು ಟಿ ವಿಲೆಲ್ಲ ಬಂತಲ್ಲ, ಯಾರೋ ಡಾಕ್ಟ್ರು ಕೊಲೆ ಮಾಡಿರೋದು ದುಡ್ಡಿನ ವಿಚಾರಕ್ಕೆ. ಅಲ್ಲಿ ಪ್ರೀತಿ ಎಲ್ಲಿದೆ? ಪ್ರೀತಿ ಇಲ್ಲ, ಪರ್ಸ್ನಾಲಿಟಿ ಇಲ್ಲ ಅಲ್ಲಿ. ಸೊ ಇವತ್ತಿನ ಕಾಲದಲ್ಲಿ ತಂದೆ ತಾಯಿಗಳು ಎಲ್ಲ ನೋಡೋದು ಹಣ. ನಿಮ್ಗೆ ಯಾರು ಕಟ್ತಾ ಇದ್ದಾರೆ ಅಂತಂದರೆ ದುಡ್ಡಿಗೆ ಕಟ್ತಾ ಇದ್ದಾರೆ. ಆ ವ್ಯಕ್ತಿಗೆ ದುಡ್ಡಿನ ಆಸೆ ಇದ್ದರೆ ಮಾಡಿಕೊಳ್ಳಿ. ವ್ಯಕ್ತಿತ್ವದ ಆಸೆ ಇದ್ದರೆ 10 ಸತಿ ಯೋಚನೆ ಮಾಡಿ, ದುಡ್ಡು ಇಂಪಾರ್ಟೆಂಟಾ ಅಥವಾ ವ್ಯಕ್ತಿ ಇಂಪಾರ್ಟೆಂಟಾ? ವ್ಯಕ್ತಿತ್ವ ಇಂಪಾರ್ಟೆಂಟ್. ವ್ಯಕ್ತಿ ಹಾಗೂ ವ್ಯಕ್ತಿತ್ವ. ಕಾಲ ಕಳೆದಂತೆ ನನ್ನ ಅನುಭವದಲ್ಲಿ ದುಡ್ಡಿಗಿನ ಹೆಚ್ಚಾಗಿ ವ್ಯಕ್ತಿತ್ವನೇ ಉಳಿದಿರೋದು. ಅಯ್ಯೋ ಅವನು ಏನು ಕೊಡದೇವರು ಸಾಕು, ಪ್ರೀತಿ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರೆ ಸಾಕು. ಇವನು ಲಕ್ಷ ಕೋಟಿ ಮಾಡ್ತಾನೆ, ಬಾಯಿಗೆ ಬಂದಂಗೆ ಬೈತಾನೆ, ಮರ್ಯಾದೆ ಕೊಡಲ್ಲ, ಹೆಂಗಂದರೆ ಹಂಗೆ ಬಳಸ್ಕೊಳ್ತಾನೆ, ನನ್ನನ್ನು ಒಳ್ಳೆ ಕಸ ನೋಡ್ದಂಗೆ ನೋಡ್ತಾನೆ. ಇದು ಯಾವತ್ತೂ ಕೂಡ ಎಷ್ಟೇ ಕೋಟಿ ಇದ್ರೂ ಕೂಡ ಈಗೋ ಅನ್ನೋದು ಹರ್ಟಾದರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ 5ನೇ ಮನೆ ಯಾವಾಗಲೂ ಸೆಲೆಕ್ಟಿವ್ ಮತ್ತು ವ್ಯಕ್ತಿತ್ವದ ಮೇಲೆ ಆಸೆ ಬರುತ್ತೆ. ಅದಕ್ಕೆ 5ನೇ ಮನೆ ಅಂತ ಹೇಳೋದು. ವ್ಯಕ್ತಿತ್ವದ ಆಸೆ ಬಂದ ಮೇಲೇ ಕೂಡ ಅಲ್ಲಿ ಮಗು ಆಗ್ತಕ್ಕಂಥದ್ದು. ಮಗು ಆಗಬೇಕು ಅಂತಂದರೆ ಆ ಪರ್ಸನ್ ವ್ಯಕ್ತಿತ್ವ ಇಂಟ್ರೆಸ್ಟ್ ಆಗಬೇಕು, ಆವಾಗ ಕಾಮದ ಬಯಕೆ ಬರುತ್ತೆ, ಅಲ್ಲಿಂದ ಮಗು ಆಗುತ್ತೆ. ಹಾಗೆ ಒಂದು ಕನ್ವರ್ಷನ್ ಬರ್ತಕ್ಕಂಥದ್ದು. ಯಾರಿಗೆ ಈ 5ನೇ ಮನೆ ಜೊತೆ 6ನೇ ಮನೆ ಸೇರುತ್ತೆ, ಆವಾಗ ವಿರೋಧಗಳು ಜಾಸ್ತಿ ಆಗುತ್ತೆ. ವಿರೋಧಗಳು ಇದು ನಮ್ಮ ಜಾತಕದಲ್ಲಿ ನಾವು ನೋಡ್ಬೋದು.
ಅದಕ್ಕೆ ನಾನು ಹೇಳೋದು, ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲೀರಿ. ಕುಟುಂಬ ಸಮೇತರಾಗಿ ಕಳ್ಸೋಕ್ಕೆ 7,000. ನೀವು ಅಲ್ಲಿ ಇಲ್ಲಿ ಏನೋ 50 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ನಮ್ಮ ಜಾತಕ ಕೇಳ್ಕೊಂಬರೋಣ, ಮದುವೆ ಕೇಳ್ಕೊಂಬರೋಣ ಅಂತೀರ. ಆದರೆ ಮದುವೆ ಮಾಡೋದು ಮಾತ್ರ ತುಂಬ ಜನರ ಹಿರಿಯರ ಒಂದು ಮೈಂಡ್ ಸೆಟ್. ನಮ್ಮ ಮಕ್ಳಿಗೆ ಮದುವೆ ಮಾಡಬೇಕಷ್ಟೆ, ಎಜುಕೇಷನ್ ಆಯಿತು, ಜಾಬ್ ಜಾಯ್ನ್ ಆದರು, ಮದುವೆ ನೋಡು, ಸಾಲಾವಳಿ ಹೋಗಿ ನೋಡು, ತಲೆಗೆ ಟೋಪಿ ಹಾಕೋ, ಸಾಲಾವಳಿ ನೋಡ್ತೀರ ಹೋಗಿ. ಆಮೇಲೆ ಇವತ್ತು ಎಷ್ಟೋ ದಶಾಭುಕ್ತಿಗಳು ಚೆನ್ನಾಗಿರೋದನ್ನು ಹಾಳು ಮಾಡಿರ್ತಕ್ಕಂತಾರೆ ಈ ಕಾಂಪೌಂಡ್ರುಗಳು. ಒಳ್ಳೊಳ್ಳೆ ಕಾಂಬಿನೇಷನ್ ಬಂದಿರುತ್ತೆ ಹುಡುಗರದು. ಕುಜದೋಷ ಇದೆ ಹುಡುಗಿಗೆ, ಕುಜದೋಷ ಇದೆ ಹುಡುಗನಿಗೆ. ಭಾಳ ಹಿಂದಿನ ಕಾಲದಲ್ಲಿ ಹುಡುಗರಿಗೆ ಹೇಳ್ತಾ ಇದ್ರು ಕುಜದೋಷ ಅಂತ, ಹುಡುಗಿರಿಗೆ ಹೇಳ್ತಾ ಇದ್ರು. ಈಗ ಹುಡುಗನಿಗೂ ಬಂದ್ಬಿಟ್ಟಿದೆ ಕುಜದೋಷ ಇದೆ ಹುಡುಗನಿಗೆ ಅಂತ. ಆ ಕುಜದೋಷದ ಅರ್ಥವೇ ಗೊತ್ತಿಲ್ಲ ಜ್ಯೋತಿಷ್ಯ ಕಲ್ತಿರೋರಿಗೆ. ಕುಜದೋಷ ಅಂತ ಇಲ್ಲವೇ ಇಲ್ಲ ಆ್ಯಕ್ಚುಲಿ. ಇದು ಏನಾಗ್ಬಿಟ್ಟಿದೆ, ಒಂದು ಕಾಮಾಲೆ ರೋಗ ಥರ ಹರಡ್ಬಿಟ್ಟಿದೆ. ಅದು ಅಷ್ಟು ಈಸಿಯಾಗಿ ಹೋಗಲ್ಲ. ಮಲೇರಿಯಾ ಒಂದು ಕಡೆ ಸ್ಪ್ರೆಡ್ ಆಗ್ಬಿಟ್ರೆ ಅಂದ್ರೆ ಆ ದೋಷ ಅಂತಾನೆ ಇಲ್ವಾ ಅಂತ ತುಂಬಾ ಜನ ಅದು ಹೇಳ್ತಾರಲ್ಲ, ಹೆದರ್ತಾರೆ. ಈಸಿ ಅದು. ಎಷ್ಟೊಂದು ಮದ್ವೆ ಡಿಲೇ ಆಗಿರೋದು ಅದರಿಂದನೇ ಆಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಹಾಳು ಮಾಡೋಕ್ಕೆ ಹುಟ್ಟಿರ್ತಕ್ಕಂಥವ್ರು ನಮ್ಮ ಆ್ಯಕ್ಚುಲಿ ನಮಗೆ ದೋಷ ಅಂತಿದೆಯಲ್ಲ ಜಾತಕದಲ್ಲಿ, ಆ್ಯಕ್ಚುಲಿ ಫಸ್ಟ್ ದೋಷನೇ ಈ ಕಾಂಪೌಂಡರ್ಗಳು. ನಮ್ಮ ಹಿಂದೂ ಧರ್ಮದಲ್ಲಿ ಫಸ್ಟ್ ದೋಷನೇ ಈ ಕಾಂಪೌಂಡರ್ಗಳು. ಈ 10 ವರ್ಷದಿಂದ ಹೇಳಿ 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 ಒಂದು 50% ಕಮ್ಮಿ ಆಗಿದ್ದಾರೆ. ನಂಬಲ್ಲ. ಯಾಕೆ ಅಂದರೆ 80% ಜನಸಂಖ್ಯೆಗೆ ಕುಜದೋಷ ಇರುತ್ತೆ. ಅದು ಬಂದೇ ಬರುತ್ತೆ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ಸೊ ಕುಜದೋಷ ಬಂದ ಏನು ಮಾಡೋದು, ಶಾಂತಿ ಮಾಡು. ಸೊ ಜಾತಕದಲ್ಲಿರ್ತಕ್ಕಂಥ ಈಗ ಕುಜದೋಷ ಇದೆ ಅಂತ ಅಂದ್ಕೊಂಡ್ರೆ, ಜಾತಕದಲ್ಲಿ ಇದೆ ಅಂತಂದರೆ ಹೆಂಗೆ ಹೋಗ್ಲಾಡ್ಸೋಕ್ಕಾಗತ್ತೆ? ಈಗ ನಾನು ಕಪ್ಪಿದ್ರೆ ಪೌಡ್ರ್ ಹಾಕ್ಕೊಂಡು ಮರೆ ಮಾಚ್ಬೋದು. ಶಾಂತಿ ಮಾಡಿದ ತಕ್ಷಣ ಬೆಳಗಾಗ್ಬಿಡ್ತೀನಾ? ಆಗೋದೇ ಇಲ್ಲ. ಯಾವ ಪೂಜೆಯಿಂದ ನಮಗೆ ಕೂದಲು ಬೆಳೆಯುತ್ತೆ? ಯಾವ್ದಾರು ಇದೆಯಾ? ಇಲ್ಲ, ಕೂದಲೇ ಬೆಳೆಯೋದಿಲ್ಲ ಯಾವ ಪೂಜೆಯಿಂದನೂ. ಇನ್ನು ಬದುಕುಗಳು ಹೆಂಗ್ರಿ ಚೇಂಜ್ ಆಗುತ್ತೆ? ಏನು ತೋರಿಸಿದೆಯೋ ಆರಸ್ಕೋಪಲ್ಲಿ ಅದೇ ನಡೆಯೋದು. ಅರ್ಥ ಆಯ್ತಾ? ಸೊ ಪರಿಹಾರ ಅನ್ನೋದು ವಿಗ್ ಹಾಕೊಳ್ಳೋದು. ಸೌಂದರ್ಯನ ಹೆಚ್ಚಿಸೋಕ್ಕೆ ವಿಗ್ ಹಾಕೋಬೋದು. ಸೊ ಗೊತ್ತಾಗಲ್ಲ. ಇವತ್ತೇನು ಫಿಲಮಲ್ಲೆಲ್ಲ ಹಾಕೊಳ್ತಾರಲ್ಲ ಎಲ್ಲರೂ, ಎಲ್ಲ ಆ್ಯಕ್ಟರ್ಸು ಹಾಕೋತಾರಲ್ಲ, ಶೋ ತೋರಿಸ್ತಾರಲ್ಲ, ಅವಾಗ ಗೊತ್ತಾಗಲ್ಲ. ಸೊ ವಾಸ್ತವ ಏನಿದೆ ಒಳಗಡೆ ಅದು ಬೋಳೆ, ಮೇಲಿರ್ತಕ್ಕಂಥದ್ದೇ ತಳುಕು, ಒಳಗಡೆ ಉಳುಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ರಂಗದಲ್ಲೂ ಕೂಡ ತಳುಕು ಬಳಕು ಇರೋದ್ರಿಂದ ಜ್ಯೋತಿಷದಲ್ಲೂ ತಳುಕು ಬಳಕಿದೆ. ಅದಕ್ಕೆ ಇವತ್ತು ವೇಷ ಹಾಕ್ಕೊಂಡವ್ರಿಗೆ ಜಾಸ್ತಿ ಬೆಲೆ. ವಿಭೂತಿ ಹಾಕ್ಕೊಂಡು ಕಡ್ಡಿ ಇಟ್ಕೊಂಡ್ಬಿಟ್ರೆ ಅವನ್ನ ದೇವ್ರು ಮಾಡಿದ್ದೀವಿ ನಾವು. ಆ ಕಡ್ಡಿ ಇಟ್ಕೊಂಡು ಆ ಕಡ್ಡಿ ಮುಟ್ಟಿದ್ರೆ ಏನೂ ಚೇಂಜ್ ಆಗಲ್ಲ ನಿಮ್ಮದು. ಒಂದು ಸತಿ ಯಾರು ಗುರುಗಳಂತ ನೀವು ಹೇಳ್ತಿರಲ್ಲ, ಅವ್ರು ಕಡ್ಡಿ ಮುಟ್ಟಿ ಏನಾದ್ರು ಪಾವನ ಆಗುತ್ತಾ ಅಥವಾ ಪಾದ ಮುಟ್ಟಿ ಏನು ಪಾವನ ಆಗುತ್ತೆ ಅಂದರೆ ಬದುಕು ಹಂಗೆ ಇರುತ್ತೆ. ಯಾಕಂದರೆ ಕರ್ಮನ ಚೇಂಜ್ ಮಾಡೋಕ್ಕಾಗಲ್ಲ. ಗುರುಗಳು ಯಾಕೆ ಬೇಕು ಅಂತಂದರೆ, ನಿಂದು ಹಿಂಗೆ ಇರೋದು ಕರ್ಮ, ನೀನು ಅನುಭವಿಸ್ಬೇಕು ಅಂತ ಹೇಳತಕ್ಕಂಥ ಗುರುಗಳಿಲ್ಲ. ಸರೋಗುತ್ತೆ ಹೋಗು, ಚೇಂಜ್ ಆಗುತ್ತೆ ಹೋಗು ಅನ್ನೋದು ಹೇಳೋವಂಥ ಗುರುಗಳೇ ಜಾಸ್ತಿ. ವಿವಾಹನೂ ಅಷ್ಟೇ. ಅದರಲ್ಲೂ ಲವ್ ಮ್ಯಾರೇಜ್ ಆಗಿಬಿಡುತ್ತೆ, ಡಬಲ್ ಮ್ಯಾರೇಜು, ತ್ರಿಬಲ್ ಮ್ಯಾರೇಜು, 4 ಮ್ಯಾರೇಜು. ಬೇರೆ ಧರ್ಮದವ್ರಿಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ಅವ್ರಿಗೆ 4 ಮದುವೆ ಇರ್ತದೆ. ಒಂದು ಹೋದರೆ ಇನ್ನೊಂದು ಮಾಡ್ಕೋಬೋದು, 4 ಮದುವೆ ಇರುತ್ತೆ, ಟೆನ್ಷನ್ ಇಲ್ಲ. ನಮ್ಮದು ಯಾಕೆ ಆ ಥರ ಟೆನ್ಷನ್ನು? 2 ಮದುವೆ. ಈಗ ಹಣೆ ಬರೋಣ ಏನ್ರಿ ಬದಲಾಯಿಸ್ತೀರಿ ನೀವು? 2 ಮದುವೆ ಇದೆ ಅಂತ ಅಂದ್ಕೊಂಬಿಡೋಣ, ಏನು ಬದಲಾಯಿಸ್ತೀರಾ? ಏನು ಅದನ್ನು ತಿಳ್ಕೊಂಡು ಏನು ಮಾಡ್ತೀರಾ? ಒಂದು ಕೆಲಸ ಮಾಡ್ಬೋದಪ್ಪ, ಆ ಥರ ಇದೆ ಅಂದರೆ ಡಿಲೇ ಮಾಡ್ಬೋದು. ಒಂದು 5 ವರ್ಷ, ಈಗ 27, 28 ಇರ್ಬೋದು ಅಂದ್ಕೊಳ್ಳಿ, 33 ಆದಮೇಲೆ ಆಗ್ತೀನಿ ಹೋಗ್ರಿ, 2 ಮದುವೆ ಇದೆಯಾ ಅಂತ. ಸೊ ಜೀವನ ಅನ್ನೋದು ಒಂದು ಅನುಭವ. ಅವರವ್ರ ಕನ್ಮಾನುಸಾರ ಯಾವುದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಈ ವಯಸ್ಸಾಗಿರ್ತಕ್ಕಂಥ ಮನೇಲಿರ್ತಕ್ಕಂಥ ಈ ಸ್ವಲ್ಪ ಅದು ಯಾವ ಥರ ಹೇಳಬೇಕು, ಅದು ಕೆಟ್ಟದಾಗಿ ಹೇಳಬೇಕು ಒಳ್ಳೇದಾಗಬೇಕು ಗೊತ್ತಿಲ್ಲ. ವಯಸ್ಸಾಗಿರ್ತಕ್ಕಂಥವ್ರು ಮನೇಲಿರೋರದೇ ಪ್ರಾಬ್ಲಮ್ಮು ಹಿಂದೂ ಧರ್ಮದ ಮೇಲೆ. ಅತಿಯಾಗಿರ್ತಕ್ಕಂಥ ಪರಿಹಾರದ ನಂಬಿಕೆ ನಮ್ಮ ಹಿಂದೂ ಧರ್ಮನ ಹಾಳು ಮಾಡಿದೆ. ಪರಿಹಾರ ಅನ್ನೋದು ಸಾಧ್ಯವೇ ಇಲ್ಲ. ಇವತ್ತು ಪರಿಹಾರಕ್ಕೆ ಓಡೋಗ್ತಾ ಇದ್ದಾರೆ ಜನ. ಅದಕ್ಕೆ ದೇವಸ್ಥಾನಗಳ ಅಷ್ಟು ರಶ್ಶು. ಅದು ಎಷ್ಟು ರಶ್ಶು ಅಂತಂದರೆ ಅಲ್ಲೋಗಿ ಸಾಯ್ತಾ ಇದ್ದಾರೆ ಜನ.
ಕಾಲು ತುಳಿತದಿಂದ. ಹೌದು ಹೌದು. ಯಾಕೆಂದ್ರೆ ನನಗೆ ಒಳ್ಳೇದಾದ್ರೆ ಸಾಕು ಅಂತ ಓಡೋಗೋದು, ಅಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಓಡೋಗ್ತಾ ಇದ್ದಾರೆ. ದೇವರ ದರ್ಶನ ತಪ್ಪಲ್ಲ, ಅದರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ತಪ್ಪು. ನಮ್ಮ ಕಾಯಕದಲ್ಲಿ ನಮಗೆ ಅದೃಷ್ಟ ಇದೆ, ಕಾಯಕದಲ್ಲಿ ಬದಲಾವಣೆ ಆಗುತ್ತೆ. ದೇವರು ನೋಡೋದ್ರಿಂದ ಅಲ್ಲ. ದೇವರು ನಮಗೆ ಮನಸ್ಸನ್ನು ಕಷ್ಟ ಕೊಟ್ಟಿದ್ದಾನೆ, ಸ್ವಲ್ಪ ಅದನ್ನು ಎದುರಿಸೋ ಶಕ್ತಿ ಕೊಡು ಅಂತ ಹೇಳಿ ಅಲ್ಲಿ ಹೋಗ್ತಾ ಇರೋದಕ್ಕೆ ಹೊರತು ಕಷ್ಟ ಬಂದಿದೆ ಅದನ್ನು ಹೋಗಿಸ್ಲಾಡು ಅಂತ. ಯಾಕೆ ಅಂದರೆ ನಿಮಗೆ ಕಷ್ಟ ಕೊಟ್ಟಿರೋದೇ ಅವನು. ನಿಮಗೆ ಕಷ್ಟ ಕೊಟ್ಟಿರೋದು, ನನಗೆ ಕಷ್ಟ ಕೊಟ್ಟಿರೋದು ಅವನೇ. ಅವನ ಹತ್ರನೇ ಹೋಗಿ ಕಂಪ್ಲೇಂಟ್ ಕೊಟ್ಟರೆ, ನಿಮಗೆ ಕಷ್ಟ ಕೊಟ್ಟರು ಹತ್ರನೇ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ? ನಾನೇ ಕೊಟ್ಟಿದ್ದು ಹೋಗಯ್ಯ ಅಂತಾನೆ ಅಷ್ಟೇ. ಇರೋವರೆಗೂ ಅನುಭವಿಸಿ ಅಂತ. ಓಕೆ ಗುರುಜಿ, ಮುಂದುವರ್ಸೋಣ. ಒಂದು ಬ್ರೇಕ್ ತಗೊಳ್ಳೋಣ. ಅದಕ್ಕೂ ಮುಂಚೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್ ಅವರೇ. ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಸುಶೀಲಾ ಅಂದ್ಬಿಟ್ಟು ಮೇಡಮ್ ಅವರೇ, ಇಲ್ಲಿ ನೆಲಮಂಗಲ ತಾವರೆಕೆರೆಯಿಂದ ಮಾಡ್ತಿದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಸೊಸೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಅವರೇ. ಅವರು ಹುಟ್ಟಿರೋ ನಕ್ಷತ್ರ ಯಾವ್ದು, ರಾಶಿ ಯಾವ್ದು, ಸಂತಾನದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 1ನೇ ತಾರೀಕು 1ನೇ ತಿಂಗಳು. ಹಾ, 1ನೇ ತಾರೀಕು 1ನೇ ತಿಂಗಳು 1998 ಮೇಡಮ್ ಅವರೇ. ಓಕೆ, ಹುಟ್ಟಿದ ಸಮಯ ರಾತ್ರಿ 12:30ರಿಂದ 1 ಗಂಟೆ ಒಳಗಡೆ ಮೇಡಮ್ ಅವರೇ. ಅದೇ ಕನ್ಫ್ಯೂಸ್ ಆಗ್ತಾ ಇದೆ, ಯಾವ ನಕ್ಷತ್ರ ಬರುತ್ತೆ ಯಾವ ಡೇಟ್ ಬರುತ್ತೆ ಗೊತ್ತಾಗ್ತಿಲ್ಲ. ಗುರುಗಳನ್ನ ಕೇಳ್ಬೇಕು ಮೇಡಮ್ ಅವರೇ. ಓಕೆ, ಮಾತಾಡಿ. ರಾತ್ರಿ 12:30ರಿಂದ 1 ಗಂಟೆ ಒಳಗಡೆ, 12:30ರಿಂದ 1 ಗಂಟೆ ಒಳಗಡೆ ಮೇಡಮ್ ಅವರೇ. ನೋಡಿ, ಪ್ರಾಬ್ಲಮ್ ಏನು ಅಂದರೆ, ಈಗ ಬೆಳಕರ್ದಾಗ ಅದು 1ನೇ ತಾರೀಕು ಬಂದಿತ್ತಾ ಅಥವಾ ಡಿಸೆಂಬರ್ 31ನೇ ತಾರೀಕು ಆಗಿತ್ತಾ ಅಂತ ಗೊತ್ತಿಲ್ಲ. ಇಲ್ಲಿ ನೈಟ್ ಸರ್ 1ನೇ ತಾರೀಕು ನೈಟ್ ಅದೇಮ್ಮ 2ನೇ ತಾರೀಕು ಬೀಳ್ತಲ್ವಾ. ಈಗ 12 ಗಂಟೆ ಆದ್ಮೇಲೆ ನೆಕ್ಸ್ಟ್ ಡೇಟ್ ಚೇಂಜ್ ಅಲ್ವಾ? ಹೌದು ಗುರುಗಳೇ. ನಿಮ್ಮ ಸೊಸೆನೇ ಕೇಳ್ಬೇಕಾಯ್ತು ಕರೆಕ್ಟಾಗಿ. ನೀವು ಹೇಳಿದ್ರೆ ಎಲ್ಲ ಅರ್ಧಂಬರ್ಧ. ಇಲ್ಲಿ ಇಲ್ಲ ಗುರುಗಳೇ, ಅವ್ರ ತಾಯಿಯವರು ಹೇಳಿದ್ದು ಗುರುಗಳೇ. 12 ನೈಟ್ 1ನೇ ತಾರೀಕು 12:30ರಿಂದ 1 ಗಂಟೆ ಒಳಗಡೆ. ನಮ್ಮ ಈ ಹಿಂದೂ ಧರ್ಮದಲ್ಲಿ ಇದೊಂದು ಸಮಸ್ಯೆ. 12 ಗಂಟೆ ಊಟ ಆದ್ಮೇಲೆ ಡೇಟೇ ಚೇಂಜ್ ಮಾಡಲ್ಲ. ಗುರುಗಳೇ, ಅದೇ ಪ್ರಾಬ್ಲಮ್. ಆ ಡೇಟ್ಗಳ ಪ್ರಾಬ್ಲಮ್ ನಿಮ್ದು.
ಒಂದು ಇಂಗ್ಲೀಷ್ ಫಾಲೋ ಮಾಡಿ, ಇಲ್ಲಾಂದ್ರೆ ಯಾವುದು ಫಾಲೋ ಮಾಡಿಬಿಡಿ. 2ನೇ ತಾರೀಕು ಬರುತ್ತೆ ಗುರುಗಳೇ. ಮತ್ತು ಈಗ 1 ಅಂತ ಯಾಕೆ ಹಾಕ್ಸಿದ್ರಿ? ಈಗ ಅವ್ರ ಅಮ್ಮ ಕೊಟ್ಟಿದ್ ಗುರುಗಳೇ ಆ ಡೇಟ್. ಈಗ ಅವ್ರು 31ನೇ ತಾರೀಕು ಕೊಟ್ಟಿದ್ರೆ? ಇಲ್ಲ ಗುರುಗಳೇ, 1ನೇ ತಾರೀಕು ಏನಂತ ಹೇಳಿದೆ, ಅದೇ 2ನೇ ತಾರೀಕು ಬರುತ್ತೆ. ಅವಾಗ ನಕ್ಷತ್ರಗಳು ಒಂದ್ ದಿವ್ಸಕ್ಕೆ ಒಂದು ನಕ್ಷತ್ರ, ಇನ್ನೊಂದು ದಿವ್ಸಕ್ಕೆ ಇನ್ನೊಂದು ನಕ್ಷತ್ರ ಬರುತ್ತಲ್ಲಮ್ಮ, ಹೆಂಗ್ ಚೇಂಜ್ ಆಗುತ್ತೆ ಅಲ್ಲಿ? ಏನೋ ಗುರುಗಳೇ ಅವ್ರು ಹೇಳಿ. ನೀವು ಅಲ್ಲಿ ಯಾರಾದರೂ ನಮ್ಮ ಕಾಂಪೌಂಡರ್ಗಳ ಹತ್ರ ಹೋಗಿ ಕೇಳ್ಬೋದಲ್ಲ, 2 ನಿಮಿಷದಲ್ಲಿ ಹೇಳ್ತಾರೆ ಯಾವ ನಕ್ಷತ್ರ ಅಂತ. ಹಾಂ ಅಯ್ಯ ಗುರುಗಳೇ, ನೀವು ಹೇಳಿರೋ ಮಂತ್ರ ಹೇಳ್ಕೊಂಡು ಕೂತ್ಕೊಂಡಿದ್ದೀನಿ ನಾನು. ಯಾವ ಆಸ್ಪತ್ರೆಗೂ ಹೋಗಲ್ಲ, ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ. ನೀವು ಹೇಳಿರೋ ಮಂತ್ರಗಳೆಲ್ಲ ಹೇಳ್ಕೊಂಡು ಸುಮ್ಮನೆ ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ದೇವರೇ ನಿಮ್ಮ ಹತ್ರ ಬಂದ್ಬಿಟ್ಟಿದ್ದಾನೆ. ಅಷ್ಟೇ ಗುರುಗಳೇ. ಎಲ್ಲಿ ಭಕ್ತನೋ ಅಲ್ಲಿ ಪರಮಾತ್ಮನೋ. ಹೌದು. ಇದು ಹುಟ್ಟಿದ ಊರು ಹೇಳಮ್ಮ. ಗುರುಗಳೇ ಬೆಂಗಳೂರು, ಇಲ್ಲಿ ಪೀಣ್ಯ ಜಾಸ್ತಿ ಪೀಣ್ಯ ಬರುತ್ತಲ್ಲ ಗುರುಗಳೇ. 1ನೇ ತಾರೀಕು ರಾತ್ರಿ 2ನೇ ತಾರೀಕು ಬೆಳಿಗ್ಗೆ ಹಾಕಿದ್ದೀನಿ, ಅರ್ಥ ಆಯ್ತಾ? ಆಯ್ತು ಗುರುಗಳೇ. ಸೊ ಇದ್ರ ಪ್ರಕಾರ ಚಂದ್ರ ಮಕರ ರಾಶಿ ಅಂತ ತೋರಿಸ್ತಾ ಇದೆ, ಧನಿಷ್ಠ ನಕ್ಷತ್ರ. 1ನೇ ತಾರೀಕು ರಾತ್ರಿ 2ನೇ ತಾರೀಕು ಬೆಳಿಗ್ಗೆ ಹೌದಾ ಗುರುಗಳೇ? ಧನಿಷ್ಠ ನಕ್ಷತ್ರ 2ನೇ ಪಾದ. ಸದ್ಯಕ್ಕೆ ಇವಾಗ 2036ವರೆಗೂ ಗುರುದಶೆ ನಡೀತಾ ಇದೆ. ಗುರು 4 ಅಂತ ಬಂದಾಗ ಚೈಲ್ಡ್ ಬರ್ತ್ ಬಗ್ಗೆ ಏನೋ ಹೇಳಿದ್ರಲ್ವಾ? ಮಕ್ಕಳು ಸಂತಾನದ ಬಗ್ಗೆ ಗುರುಗಳೇ. ಎಷ್ಟು ವರ್ಷ ಆಯ್ತು ಈಗ? 4 ತುಂಬಾ 5 ವರ್ಷಕ್ಕೆ ಬೀಳುತ್ತೆ ಗುರುಗಳೇ, ಇನ್ನೊಂದು 5 ತಿಂಗಳು ಹೋದ್ರೆ. ಯಾವಾಗ ಚೈಲ್ಡ್ ಬರ್ತಲ್ಲಿ ಎಸ್ಪೆಷಲಿ ಕಿಂಗು ಮತ್ತು ಕ್ವೀನ್ ಅಂತ ನಾವು ಏನು ಕರಿತೀವಿ, 4 ಅಂತ ಬಂದರೆ ಸ್ವಲ್ಪ ಮಕ್ಕಳು ಲೇಟು ಅಂತ ದಶಾ ಹೇಳ್ತಾ ಇದೆ. ಓಕೆ, ನೆಕ್ಸ್ಟು ದಶಾ ಇಲ್ಲ ಅಂದರೆ ತುಂಬಾ ಕಷ್ಟ. ಯಾವುದೇ ಒಂದು ಗ್ರಹದಲ್ಲಿ 5, 11 ಬಂದಿರತಕ್ಕಂಥ ಒಂದು ಕುಂಡಲಿ ನೋಡಿದಾಗ ಚಂದ್ರ ಬಂದಿರೋದ್ರಿಂದ ಅವ್ರಿಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ಬಸರಾ ಪರ್ಲ್ ಹಾಕಿಸಿ ಓಂ ಸೋಂ ಸೋಮಾಯ ನಮಃ ಅಂತ ಅವ್ರೇನಾದ್ರು ಯಥೇಚ್ಛವಾಗಿ ಹೇಳಿದ್ರೆ 1-2 ವರ್ಷದೊಳಗೆ ಫಲ ಕಷ್ಟದಿಂದ ಆಗುತ್ತೆ ಅಂತ ಬರ್ತಾ ಇದೆ. ಯಾಕಂದ್ರೆ ಯಾವುದೋ ಒಂದು ಗ್ರಹ 511 ತೋರಿಸ್ತಾ ಇದೆ. ಒಳ್ಳೇದಾಗಲಿ. ಏನೋ ನಿಮ್ಮ ಆಶೀರ್ವಾದದಿಂದ ಆದ್ರೆ ಸಾಕು ಗುರುಗಳೇ. ಆ ಮಂತ್ರಗಳು ಹೇಳ್ಕೊಂತ ಇದ್ದೀನಿ ನಾನು. ಅವ್ರು ಹೇಳ್ಬೇಕು, ಮಕ್ಳು ಯಾರು ಬೇಕು? ನಿಮ್ಗಾಗ್ಬೇಕಾ? ಅಯ್ಯೋ ಸುಮ್ಮನೆ ರೀ ಗುರುಗಳೇ, ನೀವು ತಮಾಷೆ ಮಾಡ್ಬೇಡ್ರಿ. ಅಲ್ಲ, ಊಟ ಯಾರು ಮಾಡಬೇಕು ಅಂತಂದ್ರೆ ನಾನು ತಿಂದ್ರೆ ಪಕ್ಕದಲ್ಲಿರೋರಿಗೆ ಊಟ ಆದಂಗೆ ಆಗುತ್ತೆ ನಮ್ಮ. ಹಂಗೆ ನಾನು ಹೇಳಿದ್ದೆ ಗುರುಗಳೇ. ನನ್ನ ಮಗಂದು ಹೇಳ ಗುರುಗಳೇ. ಓಕೆ ಓಕೆ ಮೇಡಮ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಿವ್ಯಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಾ, 15/8/1988. ಓಕೆ ಓಕೆ. ಹುಟ್ಟಿದ ಸಮಯ 11:15 ಬೆಳಗ್ಗೆ. 88 ಅಲ್ವಾ? ಏನ್ ಮೇಡಮ್? ಇಸ್ವಿ 88 ಅಲ್ವಾ? ಹಾ, 88. ಓಕೆ, ಸಮಯ 11:15 ಬೆಳಗ್ಗೆ. ಓಕೆ, ಹುಟ್ಟಿದ ಊರು? ಮೈಸೂರು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್, ಗುರುಜಿ ಇದ್ದಾರೆ ಮಾತಾಡಿ. ನನ್ನ ಹಸ್ಬೆಂಡ್ ಏನು ಕೆಲಸ ಮಾಡಲ್ಲ. ಅವರು ಯಾವಾಗ್ಲೂ ಸೋಂಬೇರಿ ತರಾನೇ, ಏನು ಕೆಲಸ ಮಾಡಲ್ಲ. ಅದಕ್ಕೆ ಏನ್ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಅಂತ ಕೇಳ್ಬೇಕಿತ್ತು. ನನಗೆ ಗೊತ್ತಿರಲಿಲ್ಲ ಮೇಡಮ್, ಬಿಸ್ನೆಸ್ ಅಂದರೆ ಸೋಂಬೇರಿಯವ್ರಿಗೆ ಮಾತ್ರ ಇರೋದು ಅಂತ. ಪಾಪ ಕೆಲಸಕ್ಕೆ ಕಷ್ಟಪಟ್ಟು ಹೋಗೋರೆಲ್ಲ ಅವ್ರಿಗೆ ಹೇಳಬೇಕು, ಸೋಂಬೇರಿ ತಂದವರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ. ಫಸ್ಟು ನಿಮ್ಮ ಕಾನ್ಸೆಪ್ಟ್ ಯಾಕೋ ಸರಿ ಇಲ್ಲ ಅನಿಸುತ್ತೆ. ಫಸ್ಟ್ ಟೈಮ್ ಕೇಳಿರೋದು ಅವ್ರು ಸೋಂಬೇರಿತನ ಯಾವ ಬಿಸ್ನೆಸ್ ವರ್ಕ್ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಸೋಂಬೇರಿತನದಲ್ಲಿರೋರೇ ಫಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಕೆಲಸದಲ್ಲಿ ಶನಿವಾರ ಭಾನುವಾರ ರಜಾ ಸಿಗ್ತದೆ. ಬಿಸ್ನೆಸ್ ಅಂತಂದರೆ ಒಂದು ಮೆಡಿಕಲ್ ಬಿಸ್ನೆಸ್ ಹಾಕಿದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ಓಪನ್ ಇರಬೇಕು. ಕರೆಕ್ಟಾ? ಸೊ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 7-6 ಬಂದಿದೆ. 5ನೇ ಮನೆ ಸ್ಟಾರ್ಟ್ ಆಗಿದೆ. 5ನೇ ಮನೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಅದು ಮೈಂಡ್ ಅಂತಲೂ ತೋರಿಸುತ್ತೆ. ಓಡಾಡಿಕೊಂಡು ಮಾಡ್ತಕ್ಕಂಥ ಬಿಸ್ನೆಸ್ ಮಾಡಲಿ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್. ಯಾರಿಗಾರು ಏನಾರು ಬೇಕು ಅಂದರೆ ಹೋಗಿ ಡೆಲಿವರಿ ಮಾಡಬೇಕು. ಆವಾಗ ಸೋಂಬೇರಿ ಥರನೂ ಹೋಗುತ್ತೆ, ಕೆಲಸನೂ ಮಾಡ್ತಾರೆ. ಕುತ್ಕೊಂಡು ಕೆಲಸ ಮಾಡೋದು ಇವರಿಗೆ ಸೂಕ್ತ ಇಲ್ಲ. ಕೇಳಿಸ್ತಾ? ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು.
ಎಸ್, ನವೆಂಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ ಅಂಡ್ ಡಿಸೆಂಬರ್ 1ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಈವರೆಗೂ 65,000 ವಿದ್ಯಾರ್ಥಿಗಳು ವಿಶ್ವದೆಲ್ಲೆಡೆಯಿಂದ ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ದಿನೇಶ್ ಸರ್ ಗುರುಜಿ ಅವ್ರನ್ನ 2016ರಲ್ಲಿ ನಾನು ಗುರುಗಳ ಹತ್ರ ಸೇರಿದ್ದೀನಿ. ಆವಾಗಲಿಂದ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದರೆ ಇವಾಗ 108ನೇ ಬ್ಯಾಚು ನಮಗೆ ತುಂಬ ಗೊತ್ತಿಲ್ಲ, ತಾನಾಗೆ ಅದು ಕರ್ಕೊಂಡು ಬಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮತ್ತೆ ಗುರುಗಳ ಹತ್ರನೇ ಬಂದು ಬಿಟ್ಟಿದೆ. ನನಗೆ ಇದು ಯಾಕೆ ಅಂದರೆ ಒಂದು ವೈಜ್ಞಾನಿಕವಾದ ಕಾರಣಗಳೇ ಇದೆ ಇದರಲ್ಲಿ. ಅದನ್ನು ಹೇಳ್ತಾ ಇರ್ತಾರೆ ಗುರುಜಿ ನಮಗೆ. ಅದಕ್ಕೆ ಈ ಹೋಮ ಅದು ಆ ಥರದ್ದೆಲ್ಲ ಅಲ್ಲ, ಫಸ್ಟು ಏನೇ ಇದು ಮಾಡಿದ್ರು ನಮಗೆ ಏನು ಬರೆದಿದೆ ಫಸ್ಟು ಅದರಲ್ಲೆಲ್ಲ ಏನು ನಡೆಯುತ್ತೆ ಅದೇ ಆಗೋದು ಅಂತ ಎಲ್ಲ ಹೇಳಿದ್ದಾರೆ ನಮಗೆ. ಅದಕ್ಕೆ ಅದನ್ನೆಲ್ಲ ಮಾಡ್ತಾ ಇದ್ದೀವಿ.